ಗುಡ್ಡದಲ್ಲಿ ಅಭಿವೃದ್ಧಿ ಆಗಕ್ಕೆ ಹೆಂಗೆ ಸಾಧ್ಯ? ಇದ್ರ ಬಗ್ಗೆ ಸರ್ಕಾರ ಗಮನದ ಲಕ್ಷ್ಯ ಕೊಡಬೇಕು. ನಮಗೈತಲ್ಲಿ ಕೊಡ್ತಿರುವಂತ ದುಡ್ಡು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಹಿಂದುಳಿದೇವಲ್ಲ, ಅದನ್ನ ಮುಂದೆ ಬರ್ಬೇಕಂತಂದ್ರೆ ಬಹಳ ದೊಡ್ಡ ಪ್ರಮಾಣದ ಶಕ್ತಿ ಬೇಕಾಗ್ತದೆ. ಇವತ್ತೊಂದು ರೈಲ್ವೆ ಓಡ್ತಾ ಇರ್ಬೇಕಾದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಸ್ಪೀಡ್ ಹೆಚ್ಚು ಮಾಡ್ಕೊಳಕ್ಕೆ ಅದಕ್ಕೆ ಬಹಳ ಶಕ್ತಿ ಬೇಕಾಗುದಿಲ್ಲ. ಆದ್ರೆ ನಿಂತಂತ ರೈಲ್ವೆ ಹೋಗ್ಬೇಕಂತಂದ್ರೆ ಅದಕ್ಕೆ ಬಹಳ ಶಕ್ತಿ ಬೇಕಾಗ್ತದೆ. ಆ ರೀತಿ ಇವತ್ತು ಉತ್ತರ ಕರ್ನಾಟಕದ ಈ ಭಾಗಗಳು ಬಹಳ ನಿಂತು ಬಿಟ್ಟಾವ. ಇವನ್ ಹೋಗ್ಬೇಕಂತಂದ್ರೆ ಬಹಳ ದೊಡ್ಡ ಪ್ರಮಾಣದ ಶಕ್ತಿ ಸರ್ಕಾರದಿಂದ ಬೇಕಾಗ್ತೈತಿ. ಹಾಗಾಗಿ ಇದು 31,000 ಕೋಟಿ ಏನೈತಿ, 1% ಆಫ್ ಅಧ್ಯಕ್ಷರೇ ಆದಂತ ಬಜೆಟ್ ಅಮೌಂಟ್ ಇಲ್ಲ ಸರ್. ಈಗ ಉಪನಾಯಕರು ಮಾತಾಡ್ತಾ ಇದ್ದಾರೆ, ಓಕೆ. ಕಲ್ಯಾಣ ಕರ್ನಾಟಕ ಬಗ್ಗೆ ಬಿಜೆಪಿಯವರು ಅಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. 371J ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ ಅವರು. KKRDB ರಚನೆ ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ ಅವರು. ₹1 KKRDB ಆದ್ಮೇಲೆ ₹1 ಅವ್ರು ಕೊಟ್ಟಿಲ್ಲ. 1,500 ರೂಪಾಯಿ, 5,000 ಕೊಟ್ಟಿದ್ದು ನಾವು, 5,000 ಕೋಟಿ ಮಾಡಿದ್ ನಾವು ಹಿಂಗ್ ಕೊಟ್ಟಿದ್ವಿ, ನೀವು ಇಷ್ಟು ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನಾವು ಟೀಕೆಗೆ ಒಪ್ತೀವಿ. ನಮ್ಮ ಕಾಲದಲ್ಲಿ ನಾವು 1,500 ಇರೋದನ್ನ 3,000 ಮಾಡಿದಿರಿ, ನೀವೇನ್ ಮಾಡಿದಿರಿ ಅಂತ ಕೇಳಿದ್ರೆ ಆ ಟೀಕೆಗೆ ಒಪ್ತೀವಿ. ಈ 30,000 ಕೋಟಿನಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದೀವಿ ಅಧ್ಯಕ್ಷರೇ. ಅಂಗನವಾಡಿಯಿಂದ ಹಿಡ್ಕೊಂಡು ಏರ್ಪೋರ್ಟ್ ಅನ್ನ ನಾವು ಮಾಡಿದ್ದೇವೆ. ಅದೆಲ್ಲ ತಾವು ಹೇಳ್ಬೇಕಲ್ಲ. ನೀವು ಕೊಟ್ಟಿದ್ದು ಶೂನ್ಯ. 371Jನೇ ಆಗಿಲ್ಲ. 1 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳನ್ನ ನಾವು ಕೊಟ್ಟಿದ್ದೇವೆ ಸರ್ಕಾರದಲ್ಲಿ. ಇವ್ರೇನ್ ಮಾಡಿದ್ದಾರೆ? ಹೋದ್ಬಾರಿ ಅಧ್ಯಕ್ಷರೇ ಸುಮಾರು 1,000 ಮೆಡಿಕಲ್ ಸೀಟ್ಗಳು ಸಿಕ್ಕಿವೆ ನಮಗೆ. ಅದು ಯಾರಿಂದ ಆಗಿದ್ದು? ಇವಾಗ ನೀವು ಕಂಪ್ಯಾರಿಟಿವ್ಲಿ ಕೊಟ್ರೆ ನಾವು ಕೇಳಕ್ ತಯಾರಿರ್ತೀವಿ. ಆದ್ರೆ ನೀವೇನು ಮಾಡಿಲ್ಲ ಅಂದ್ರೆ ನೀವೇನು ಮಾಡಿದ್ರೆ ಅದನ್ನ ಹೇಳ್ಬೇಕಲ್ಲ. 371J ತಿರಸ್ಕಾರ ಮಾಡಿದ್ದು ನೀವು. ಈಗ KKRDBನಲ್ಲಿ ಹಗರಣ ಮಾಡಿದ್ದು ಇವರು. ನಮ್ಮ ಟೈಮ್ ನೀವು ತಗೊಂಡು ಆಮೇಲೆ ಈಗ ನಿಮ್ ಬಗ್ಗೆ ಒಳ್ಳೇದ್ ಮಾತಾಡಿದ್ರೆ ನಿಮ್ ಕನ್ನಡಿ ಹಿಡಿದ್ರೆ ಸರಿ ಇಲ್ಲ ಅಂತೀರಿ ನನಗೆ. ನಾ ಏನ್ ಮಾಡ್ಲಿ? ಬಗ್ಗೆ ಒಳ್ಳೇದ ಮಾತಾಡ್ತೀನಿ. 2008ರಿಂದ ಇಲ್ಲಿ ತನಕ ಯಡಿಯೂರಪ್ಪ ಮಾಡಿದ್ವಿ, ಸಿದ್ದರಾಮಯ್ಯ ಬಂದಲ್ಲಿ ಹಿಂಗ್ ಮಾಡಿದ್ರು ಅಂತ ಹೇಳಿದ್ರೆ ಓಕೆ. ಏರ್ಪೋರ್ಟ್ ಮಾಡಿಸಿದ್ ನಾವು, ESIC ಮಾಡಿಸಿದ್ ನಾವು, ಕಿದ್ವಾಯ್ ಮಾಡಿಸಿದ್ ನಾವು, ಜಯದೇವ ಮಾಡಿಸಿದ್ ನಾವು ಅಂದ್ರು. ಏನ್ ಮಾಡಿರಿ ಅಂತ ಕೇಳ್ತಾರೆ. ಜಯದೇವ ಮಾಡಿದ್ದು ನಮ್ಮ ಸರ್ಕಾರದಲ್ಲಿ ಯಾರು ಹೇಳಿದ್ದು ಸರ್? ಸಿದ್ದರಾಮಯ್ಯ ಫಸ್ಟ್ ಟೈಮ್ ಇದ್ದಾಗ ಆಗಿದೆ ಅಧ್ಯಕ್ಷರೇ. ಯಾರು ಮಾತಾಡಕ್ ನಿಂತಿರ್ತಾರ ಅವ್ರ ಕ್ಯಾಮ್ರಾ ಫೋಕಸ್. ನ್ಯಾಷನಲ್ ಹೈವೇ ಮಾಡಿಸಿದ್ ನಾವು, ಸ್ಟೇಟ್ ಹೈವೇ ಮಾಡಿದ್ ನಾವು. ಎಲ್ಲದಕ್ಕೂ ಉಪನಾಯಕರೇ ಹೇಳೋ ಶಕ್ತಿ ಇದ್ರು ಕೇಳೋ ಶಕ್ತಿನೂ ಇರ್ಬೇಕು. ಹೇಳಿ ನೀವು ಹಿಂಗ್ ಮಾಡಿರಿ, ನಮ್ಗಿಂತ ಜಾಸ್ತಿ ಮಾಡಿ ಅಂತ ಹೇಳಿದ್ರೆ ನಾನು ಒಪ್ತೀನಿ. ಉತ್ತರದಾಗ ಕೊಡೋದು ನಾ ಈಲ್ಡ್ ಆಗಿಲ್ಲ, ಉತ್ತರದಾಗ ಕೊಡ್ತೇನೆ. ನಾನು ಆಗಲೇ ಈಲ್ಡ್ ಆಗಿದ್ದೆ, ಈಗ ಈಲ್ಡ್ ಆಗಿಲ್ಲ. ಈಗ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 5,000 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳ್ತೀವಿ ಪ್ರತಿ ವರ್ಷನೂ. ಎಷ್ಟು ಕಳೆದ 3 ವರ್ಷದಿಂದ ಯಾವ ವರ್ಷ 5,000 ಕೋಟಿ ಕೊಟ್ಟಿದ್ದಾರೆ, ಬಿಡುಗಡೆ ಆಗಿದೆ ಆಕ್ಚುಲಿ ಅನ್ನೋದು ಸರ್ಕಾರ ತನ್ನ ಉತ್ತರದಲ್ಲಿ ಹೇಳಿ. ಸ್ಯಾಂಕ್ಷನ್ ಮಾಡೋದು ಬೇರೆ, ಎಷ್ಟು ಬಿಡುಗಡೆ ಆಗಿ ಎಷ್ಟು ಖರ್ಚಾಗಿದೆ ಅದು ಬೇಕಲ್ಲ. ಅದ್ರ ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.